ಇನ್ಸ್ಟಾಗ್ರಾಮ್ ರೀಲ್ಸ್ ನಮ್ಮ ಬ್ರೈನ್ ನ ಡ್ಯಾಮೇಜ್ ಮಾಡ್ತಿದಾವೆ. ಪೋರ್ನ್ ವಿಡಿಯೋಸ್ ನಮ್ಮ ಐಕ್ಯೂ ಲೆವೆಲ್ ನ ಕಡಿಮೆ ಮಾಡ್ತಿದಾವೆ. ಡರ್ಟಿ ಥಾಟ್ಸ್ ಅಂಡ್ ನೆಗೆಟಿವ್ ಥಾಟ್ಸ್ ನಮ್ಮ ಬ್ರೈನ್ ಪವರ್ ನ ಕಡಿಮೆ ಮಾಡಿ ಡಿಪ್ರೆಷನ್ಗೆ, ಸ್ಟ್ರೆಸ್ಗೆ, ಆಂಗ್ಸೈಟಿಗೆ ದಾರಿ ಮಾಡ್ತಿದಾವೆ. ಈ ರೀತಿಯ ಇನ್ನೂ ಕೆಲವು ಹ್ಯಾಬಿಟ್ಸ್ ನಮ್ಮ ಥಿಂಕಿಂಗ್ ಪವರ್ನ ಹಾಗೂ ನೆನಪಿನ ಶಕ್ತಿಯನ್ನ ಕಡಿಮೆ ಮಾಡ್ತಿದಾವೆ. ನಿಜಕ್ಕೂ ನಮ್ಮ ಬ್ರೈನ್ ಪವರ್ ಕಡಿಮೆ ಆಗೋದಕ್ಕೆ ಸೈಂಟಿಫಿಕ್ ಕಾರಣಗಳು ಏನು ಹಾಗೂ ನಮ್ಮ ಬ್ರೈನ್ ಪವರ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸೈಂಟಿಫಿಕ್ ಆಗಿ ಪಾಸಿಬಲ್ ಆಗುತ್ತಾ ಇಲ್ವಾ ಅನ್ನೋ ವಿಷಯಗಳ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಸ್ಕೂಲಲ್ಲಿ ಟೀಚರ್ಸ್ ಹೇಳ್ತಿರ್ತಾರೆ, ಇವನು ತುಂಬಾ ಬುದ್ಧಿವಂತ, ಇವನಿಗೆ ಒಳ್ಳೆಯ ಬ್ರೈನ್ ಪವರ್ ಇದೆ ಅಂತ. ಆದ್ರೆ ಸೈಂಟಿಫಿಕಲ್ ಸ್ಟಡೀಸ್ ಹೇಳ್ತಿದಾವೆ ಪ್ರತಿಯೊಬ್ಬರಿಗೂ ಕೂಡ ಬ್ರೈನ್ ಪವರ್ ಅಂಡ್ ಐಕ್ಯೂ ಲೆವೆಲ್ ಅನ್ನೋದು ಜಾಸ್ತಿನೇ ಇರುತ್ತೆ ಅಂತ. ಆದ್ರೆ ನಮಗಿರುವ ಬ್ಯಾಡ್ ಹ್ಯಾಬಿಟ್ಸ್ ನಮ್ಮ ಬ್ರೈನ್ ಪವರ್ನ ಕಡಿಮೆ ಮಾಡಿದ್ರೆ ಗುಡ್ ಹ್ಯಾಬಿಟ್ಸ್ ನಮ್ಮ ಬ್ರೈನ್ ಪವರ್ನ ಇನ್ಕ್ರೀಸ್ ಆಗೋ ರೀತಿ ಮಾಡ್ತವೆ. ಇಲ್ಲಿ ಸತ್ಯ ಏನಂದ್ರೆ ಸ್ನೇಹಿತರೆ, ನಮ್ಮ ಬ್ರೈನ್ ಪವರ್ಗೆ ನಮ್ಮ ಹ್ಯಾಬಿಟ್ಸ್ಗೆ ಕ್ಲೋಸ್ ಕನೆಕ್ಷನ್ ಇದೆ. ಆದ್ರಿಂದ ಯಾವ ರೀತಿಯ ಅಭ್ಯಾಸಗಳು ನಮ್ಮ ಬ್ರೈನ್ ಪವರ್ನ ಕಡಿಮೆ ಮಾಡ್ತವೆ ಹಾಗೂ ಯಾವ ಅಭ್ಯಾಸಗಳು ನಮ್ಮ ಬ್ರೈನ್ ಪವರ್ನ ಇಂಪ್ರೂವ್ ಮಾಡ್ತವೆ ಅನ್ನೋ ವಿಷಯಗಳ ಬಗ್ಗೆ ಇವಾಗ ನೋಡೋಣ. ನಂಬರ್ 1, ಪಾರ್ನ್ ವಿಡಿಯೋಸ್ ಕಿಲ್ ಯುವರ್ ಬ್ರೈನ್ ಪವರ್. ಭಗವದ್ಗೀತೆಯಲ್ಲಿ ಕೃಷ್ಣನು ಯಾವತ್ತೋ ಹೇಳಿದ್ದಾನೆ, ಕಾಮ ಜ್ಞಾಪಕ ಶಕ್ತಿಯನ್ನ ಕಳೆದುಕೊಳ್ಳೋ ಹಾಗೆ ಮಾಡುತ್ತೆ ಅಂತ. ಇವಾಗ ಸೈನ್ಸ್ ಹೇಳ್ತಿರೋದು ಕೂಡ ಇದನ್ನೇ. ಯಾರು ಪಾರ್ನ್ ವಿಡಿಯೋಸ್ನ ಜಾಸ್ತಿ ನೋಡ್ತಾರೋ ಅವರ ಬ್ರೈನ್ ಹಾಗೂ ಡ್ರಗ್ಸ್ನ ಸೇವಿಸುವವರ ಬ್ರೈನ್ ಯಾವ ರೀತಿಯ ಎಫೆಕ್ಟ್ಗೆ ಗುರಿಯಾಗುತ್ತೋ ಸೇಮ್ ಅದೇ ವಿಧಾನವಾಗಿ ಪಾರ್ನ್ ವಿಡಿಯೋಸ್ ನೋಡುವವರ ಬ್ರೈನ್ ಕೂಡ ಅದೇ ರೀತಿಯ ಎಫೆಕ್ಟ್ಗೆ ಗುರಿಯಾಗುತ್ತೆ. ಪಾರ್ನ್ ವಿಡಿಯೋಸ್ಗೆ ಅಡಿಕ್ಟ್ ಆಗಿರುವವರ ಬ್ರೈನ್ ಸ್ಲೋ ಆಗಿ ಅವರ ಇಂಟೆಲಿಜೆನ್ಸ್ಗೆ ಹೊಡೆತ ಬೀಳುತ್ತೆ. ಕ್ರಿಯೇಟಿವಿಟಿಯಾಗಿ ಆಲೋಚಿಸೋಕೆ ಅವರಿಂದ ಸಾಧ್ಯ ಆಗಲ್ಲ. ಲೇಜಿಯಾಗಿ ಫೀಲ್ ಆಗ್ತಾರೆ. ಜಾಸ್ತಿ ಸಮಯ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಯಾವಾಗ್ಲೂ ಇರಿಟೇಟಿಂಗ್ ಆಗಿ ಫೀಲ್ ಆಗ್ತಾರೆ. ಹೀಗೆ ನಿಮಗೆ ಯಾವತ್ತಾದ್ರೂ ನಡೆದೇ ಇರುತ್ತೆ. ಒಂದು ವೇಳೆ ಹೀಗೇನಾದ್ರೂ ನಡೆದಿದ್ರೆ ನೀವು ಅಂತಹ ವಿಡಿಯೋಸ್ನ ನೋಡೋದನ್ನ ಇವತ್ತೇ ಬಿಟ್ಬಿಡಿ. ಆವಾಗ್ಲೇ ನಿಮ್ಮ ಮೆದುಳು ರಿಲ್ಯಾಕ್ಸ್ ಆಗಿ ಕಾಮ್ ಆಗಿ ಫೀಲ್ ಆಗುತ್ತೆ. ನಂಬರ್ 2, ಸೋಷಿಯಲ್ ಮೀಡಿಯಾ ಅಡಿಕ್ಷನ್. ಸೋಷಿಯಲ್ ಮೀಡಿಯಾ ನಮ್ಮ ನಿದ್ದೆಯನ್ನ ಹಾಳು ಮಾಡೋದು ಅಷ್ಟೇ ಅಲ್ಲದೆ ನಮ್ಮನ್ನ ಡಿಪ್ರೆಷನ್ಗೆ ನೂಕಿ ನಮ್ಮ ಮೆಮೊರಿ ಪವರ್ನ ಲಾಸ್ ಕೂಡ ಮಾಡುತ್ತೆ ಹಾಗೂ ಫಿಸಿಕಲ್ ಹೆಲ್ತ್ ಮೇಲೆ ನೆಗೆಟಿವ್ ಎಫೆಕ್ಟ್ನ ತೋರಿಸುತ್ತೆ. ಈ ಸೋಷಿಯಲ್ ಮೀಡಿಯಾ ನಮ್ಮ ಎಮೋಷನ್ಸ್ನ ಟಾರ್ಗೆಟ್ ಮಾಡುತ್ತೆ. ಹೇಗೆ ಅಂದ್ರೆ, ನಮ್ಮ ಫೋಟೋಸ್ಗೆ ಲೈಕ್ ಬರದೇ ಇದ್ದಾಗ ಬೇರೆಯವರ ಫೋಟೋಸ್ಗೆ ಜಾಸ್ತಿ ಲೈಕ್ ಬಂದ್ರೆ ನಾವು ತುಂಬಾ ಲೋ ಆಗಿ ಫೀಲ್ ಆಗ್ತೀವಿ. ಸೈಕಾಲಜಿಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸೋಷಿಯಲ್ ಮೀಡಿಯಾ ನಮ್ಮ ಲೈಫ್ ಸ್ಟೈಲ್ ಮೇಲೆ, ನಮ್ಮ ಬ್ರೈನ್ ಮೇಲೆ ಹೈ ನೆಗೆಟಿವ್ ಎಫೆಕ್ಟ್ ನ ತೋರಿಸುತ್ತೆ ಅಂತ ಹೇಳ್ತಿದ್ದಾರೆ. ನಂಬರ್ 3, ನೆಗೆಟಿವ್ ಥಾಟ್ಸ್. ನೆಗೆಟಿವ್ ಥಾಟ್ಸ್ ನಮ್ಮ ಕಾನ್ಸಂಟ್ರೇಷನ್ ನ, ಫೋಕಸ್ ನ ಕಡಿಮೆ ಮಾಡುತ್ತೆ. ಪಾಸಿಟಿವಿಟಿನ ಕಡಿಮೆ ಮಾಡುವ ನಮ್ಮ ನೆಗೆಟಿವ್ ಥಾಟ್ಸ್ ನಮ್ಮ ಬ್ರೈನ್ ಕ್ರಿಯೇಟಿವಿಟಿನ ಕೂಡ ಹಾಳು ಮಾಡುತ್ತೆ. ನೆಗೆಟಿವ್ ಥಾಟ್ಸ್ ನಮ್ಮ ಮೆದುಳನ್ನ ಶಾಂತವಾಗಿ ಇರೋದಕ್ಕೆ ಬಿಡದೆ ಓವರ್ ಥಿಂಕಿಂಗ್ ಮಾಡುವ ರೀತಿ ಮಾಡುತ್ತೆ. ನಂಬರ್ 4, ಅನ್ಹೆಲ್ತಿ ಫುಡ್. ನಮ್ಮ ಬ್ರೈನ್ ನ ಹಾಳು ಮಾಡುವ ಫುಡ್ ಹ್ಯಾಬಿಟ್ಸ್ ಅಂದ್ರೆ ಶುಗರ್, ಎನರ್ಜಿ ಡ್ರಿಂಕ್ಸ್, ಚಿಪ್ಸ್, ಸ್ವೀಟ್ಸ್, ಆಲ್ಕೋಹಾಲ್. ಈ ರೀತಿಯ ಆಹಾರಗಳನ್ನು ಜಾಸ್ತಿ ತಿನ್ನುವುದರಿಂದ ನಮ್ಮ ಬ್ರೈನ್ ಪವರ್ಗೆ ತುಂಬ ಜಾಸ್ತಿ ಹೊಡೆತ ಬೀಳುತ್ತೆ ಹಾಗೂ ನಮ್ಮ ಮೆಮೊರಿ ಪವರ್ ಕೂಡ ಲಾಸ್ ಆಗೋ ರೀತಿ ಮಾಡುತ್ತೆ. ಇವು ನಮ್ಮ ಮೆದುಳನ್ನ ಅಷ್ಟೇ ಅಲ್ಲ, ಜನರಲ್ ಆಗಿ ನಮ್ಮ ಆರೋಗ್ಯವನ್ನು ಕೂಡ ಹಾಳು ಮಾಡ್ತವೆ. ಇಲ್ಲಿಯವರೆಗೂ ತಿಳಿದುಕೊಂಡ ಈ 4 ಅಭ್ಯಾಸಗಳನ್ನು ಅವಾಯ್ಡ್ ಮಾಡಿ. ಇವಾಗ ಬ್ರೈನ್ ಪವರ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ನೋಡ್ತಾ ಹೋಗೋಣ. ನಂಬರ್ 1, ಬ್ರೈನ್ ಶುಡ್ ಗಿವ್ ರೆಸ್ಟ್. ನಿಮ್ಮ ಬ್ರೈನ್ ಪವರ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ಅದಕ್ಕೆ ಬೇಕಾದ ರೆಸ್ಟ್ನ ಕೊಡಬೇಕು. ಅದಕ್ಕಾಗಿ ನೀವು ಪ್ರಾಪರ್ ಆಗಿ ನಿದ್ದೆಯನ್ನ ಮಾಡಬೇಕು. ಆವಾಗಲೇ ನಮ್ಮ ಬ್ರೈನ್ ಚಾರ್ಜ್ ಆಗಿ ಬ್ರೈನ್ ವರ್ಕ್ ಆಗೋ ತರ ಅದನ್ನ ಅದು ರೆಡಿ ಮಾಡ್ಕೊಳ್ಳುತ್ತೆ ಹಾಗೂ ಕ್ರಿಯೇಟಿವಿಟಿಯ ಆಲೋಚನೆಗಳನ್ನ ಮಾಡುತ್ತೆ. ನೀವು ಫೋಕಸ್ ಮಾಡೋದು ಪ್ರಾಬ್ಲಮ್ ಆಗಿ ಫೀಲ್ ಆದ್ರೆ ನೀವು 60 ನಿಮಿಷ ಕಂಟಿನ್ಯೂ ಆಗಿ ವರ್ಕ್ ಮಾಡಬಾರ್ದು. 25 ನಿಮಿಷ ವರ್ಕ್ ಮಾಡಿ 5 ನಿಮಿಷ ಬ್ರೇಕ್ ತಗೊಳ್ಳಿ. ಹೀಗೆ ಒಂದು 7 ದಿನ ಟ್ರೈ ಮಾಡಿ ನೋಡಿ. ಆಮೇಲೆ ನಿಮಗೆ ಖಂಡಿತ ಉತ್ತಮವಾದ ರಿಸಲ್ಟ್ ಸಿಗುತ್ತೆ. ನಂಬರ್ 2, ರೀಡ್ ಎವ್ರಿ ಡೇ. ದಿನಾಲೂ ನಾವು ಏನಾದರೂ ಒಳ್ಳೆಯದನ್ನ ಓದ್ತಾ ಇರಬೇಕು. ಆವಾಗಲೇ ಅಂದ್ರೆ ಓದ್ತಿರ್ಬೇಕಾದ್ರೆ ನಮ್ಮ ಬ್ರೈನ್ ಕಂಪ್ಲೀಟ್ ಆಕ್ಷನ್ ಅಲ್ಲಿ ಇರುತ್ತೆ. ಅಂಡ್ ಓದೋದು ಅಂದ್ರೆ ತುಂಬಾ ಜನಕ್ಕೆ ಒಂದು ರೀತಿಯಾದ ಕಷ್ಟವಾದ ಕೆಲಸನೇ. ಆದ್ರಿಂದ ನಮ್ಮ ಬ್ರೈನ್ ಆ ಸಮಯದಲ್ಲಿ ಜಾಸ್ತಿ ವರ್ಕ್ ಮಾಡುತ್ತೆ. ಅದರಿಂದ ನಮಗೆ ಗೊತ್ತಿಲ್ಲದೇನೆ ನಮ್ಮ ಬ್ರೈನ್ ಪವರ್ ಇಂಪ್ರೂವ್ ಆಗುತ್ತೆ. ಸೊ ನೀವು ದಿನಾಲೂ ಸ್ವಲ್ಪ ಸಮಯ ಏನಾದರೂ ಓದೋದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಓದೋದನ್ನೋದು ಬ್ರೈನ್ ಪವರ್ ಇಂಪ್ರೂವ್ ಆಗೋದಕ್ಕೆ ಒಳ್ಳೆಯ ವ್ಯಾಯಾಮ. ದಿನಾಲೂ ಓದು ನೆನಪಿನ ಶಕ್ತಿಯನ್ನ ಹೆಚ್ಚಿಸುತ್ತೆ. ನಂಬರ್ 3, ಎಕ್ಸರ್ಸೈಸ್. ವ್ಯಾಯಾಮ ಮಾಡೋದು ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು.
ಆದರೆ ದಿನಾಲೂ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಬ್ರೈನ್ಗೆ ಮತ್ತಷ್ಟು ಒಳ್ಳೆಯದು. ವ್ಯಾಯಾಮ ನಮ್ಮ ಮೆಮೊರಿ ಪವರ್ನ ಇಂಪ್ರೂವ್ ಮಾಡುತ್ತೆ, ನಮ್ಮ ಮೆಂಟಲ್ ಹೆಲ್ತ್ನ ಲೇಸಿಯಾಗಿ ಅಲ್ಲದೆ ಆಕ್ಟಿವ್ ಆಗಿ ವರ್ಕ್ ಮಾಡುವ ರೀತಿ ಮಾಡುತ್ತೆ. ತುಂಬ ಸೈಂಟಿಫಿಕ್ ಸ್ಟಡೀಸ್ ಏನು ಹೇಳ್ತಿದ್ದಾವೆ ಅಂದರೆ, ಡೈಲಿ ಎಕ್ಸಸೈಸ್ ಮಾಡುವವರು ಆಲೋಚಿಸುವ ವಿಧಾನ ಹಾಗೂ ಏನನ್ನಾದರೂ ನೆನಪಿಟ್ಟುಕೊಳ್ಳುವ ಎಬಿಲಿಟಿ, ಕಂಟ್ರೋಲಿಂಗ್ ಕೆಪಾಸಿಟಿ, ಅಷ್ಟೇ ಅಲ್ಲದೆ ಅವರ ಬ್ರೈನ್ ಯಾವಾಗಲೂ ಆಕ್ಟಿವ್ ಆಗಿ ಚುರುಕಾಗಿ ಇರುತ್ತಂತೆ. ಇದರಿಂದ ನಮ್ಮ ಬ್ರೈನ್ ಹೆಲ್ತಿಯಾಗಿ ವರ್ಕ್ ಮಾಡುತ್ತೆ. ನಂಬರ್ 4, ಯು ಶುಡ್ ಡೂ ಡೈಲಿ ಟಾಸ್ಕ್ಸ್ ಇನ್ ರಿವರ್ಸ್ ಇನ್ಸ್ಟೆಡ್ ಆಫ್ ಕಾಮನ್. ನೀವು ದಿನಾಲು ಮಾಡುವ ಕೆಲಸಗಳು ಕಾಮನ್ ಆಗಿ ಅಲ್ಲದೆ ರಿವರ್ಸ್ ಆಗಿ ಮಾಡಬೇಕು. ಅಂದ್ರೆ ಇಲ್ಲಿ ಎಕ್ಸಾಂಪಲ್ನ ನೋಡೋದಾದ್ರೆ, ನೀವು ರೈಟ್ ಹ್ಯಾಂಡ್ ಇಂದ ಮೊಬೈಲ್ನ ಟೈಪ್ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಅದನ್ನೇ ಇನ್ಮೇಲಿಂದ ಲೆಫ್ಟ್ ಹ್ಯಾಂಡ್ ಇಂದ ಟೈಪ್ ಮಾಡಬೇಕು. ನೀವು ದಿನಾಲು ರೈಟ್ ಹ್ಯಾಂಡ್ ಇಂದ ಬ್ರಷ್ ಮಾಡ್ತಿದ್ರೆ ಇನ್ಮೇಲಿಂದ ಲೆಫ್ಟ್ ಹ್ಯಾಂಡ್ ಇಂದ ಬ್ರಷ್ ಮಾಡಬೇಕು. ಹೀಗೆ ನಿಮಗೆ ಇಷ್ಟವಾದ ಕೆಲವು ಕೆಲಸಗಳನ್ನ ರಿವರ್ಸ್ ಆಗಿ ಮಾಡೋಕೆ ಟ್ರೈ ಮಾಡಿ. ಯಾಕಂದ್ರೆ ಇದರಿಂದ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಬ್ರೈನ್ ಕನ್ಫ್ಯೂಸ್ ಆಗುತ್ತೆ, ಅದಾದ್ಮೇಲೆ ನಿಧಾನಕ್ಕೆ ಫೋಕಸ್ ಮಾಡುತ್ತೆ. ಸ್ನೇಹಿತರೆ, ನಮ್ಮ ಬ್ರೈನ್ ಅಲ್ಲಿ ರೈಟ್ ಸೈಡ್ ಅಂಡ್ ಲೆಫ್ಟ್ ಸೈಡ್ ಅಂತ 2 ಭಾಗಗಳು ಇರ್ತವೆ. ಆದ್ರಿಂದ ಈ ರೀತಿ ರಿವರ್ಸ್ ಅಲ್ಲಿ ಡೈಲಿ ಸ್ವಲ್ಪ ಸಮಯ ಮಾಡೋದ್ರಿಂದ ನಮ್ಮ 2 ಸೈಡ್ ಬ್ರೈನ್ ಆಕ್ಟಿವ್ ಆಗ್ತವೆ. ನಂಬರ್ 5, ಡ್ರಿಂಕ್ 3 ಲೀಟರ್ಸ್ ಆಫ್ ವಾಟರ್. ನೀರನ್ನ ಜಾಸ್ತಿ ಕುಡಿಬೇಕು. ನಮ್ಮ ದೇಹಕ್ಕೆ 70% ನೀರು ಅವಶ್ಯಕತೆ ಇದೆ. ನಿಜ ಹೇಳಬೇಕು ಅಂದ್ರೆ ನಮ್ಮ ದೇಹಕ್ಕೆ ಸರಿ ಹೋಗುವಷ್ಟು ನೀರನ್ನ ಕುಡಿಯುವುದರಿಂದ ನಮ್ಮ ಮೆದುಳು ಹಾಗೂ ದೇಹ ದಿನಪೂರ್ತಿ ಆಕ್ಟಿವ್ ಆಗಿ ವರ್ಕ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನೀವು ಕೇವಲ ನಮ್ಮ ದೇಹಕ್ಕೆ ಅಷ್ಟೇ ಅಲ್ಲ, ನಮ್ಮ ಬ್ರೈನ್ ಕೆಲಸ ಮಾಡೋಕೆ ಈ ನೀರು ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ದಿನಕ್ಕೆ ಮಿನಿಮಮ್ 3 ಲೀಟರ್ ವಾಟರ್ನ ಕುಡಿಯೋ ರೀತಿ ನೋಡ್ಕೊಳ್ಳಿ. ಸ್ನೇಹಿತರೆ, ನಿಮಗೊಂದು ಸತ್ಯಾಂಶ ಗೊತ್ತಾ? ನಾವು ಕೂತ್ಕೊಂಡು ನೀರು ಕುಡಿದಾಗ ನ್ಯೂಟ್ರಿಯನ್ಸ್ ಮೆದುಳಿಗೆ ಸೇರ್ತವೆ. ಅವು ನಮ್ಮ ಬ್ರೈನ್ ಆಕ್ಟಿವಿಟಿಗೆ ಬೂಸ್ಟ್ ಮಾಡುತ್ತೆ. ಅದೇ ನೀವು ನೀರನ್ನ ನಿಂತ್ಕೊಂಡು ಕುಡಿದ್ರೆ ನಿಮ್ಮ ಶ್ವಾಸನಾಳಕ್ಕೆ ಹಾಗೂ ಹೃದಯಕ್ಕೆ ತೊಂದರೆ ಆಗ್ಬೋದು. ನಂಬರ್ 6, ಪ್ಲೇ ಪಜಲ್ ಗೇಮ್ಸ್. ಬ್ರೈನ್ ಪವರ್ನ ಇಂಪ್ರೂವ್ ಮಾಡುವ ವಿಷಯದಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ, ನಮ್ಮ ಬ್ರೈನ್ ಎಷ್ಟು ಕೆಲಸ ಮಾಡುತ್ತೋ ಅಷ್ಟು ಶಾರ್ಪ್ ಆಗುತ್ತೆ. ಸೊ ನೀವು ದಿನಾಲೂ ಕೆಲವು ಪಜಲ್ ಗೇಮ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಪಜಲ್ ಗೇಮ್ ನಮ್ಮ ಬ್ರೈನ್ನ ಜಾಸ್ತಿ ಸಮಯ ಒಂದೇ ವಿಷಯದ ಬಗ್ಗೆ ಆಲೋಚಿಸುವ ಹಾಗೆ ಮಾಡುತ್ತೆ. ಈ ಥಿಂಕಿಂಗ್ ಇಂದ ನಮ್ಮ ಬ್ರೈನ್ ಶಾರ್ಪ್ ಆಗುತ್ತೆ. ನಂಬರ್ 7, ಬ್ರೈನ್ ಎಕ್ಸಸೈಸ್. ಬ್ರೈನ್ ಪವರ್ನ ಹೆಚ್ಚಿಸುವ ಕೆಲವು ಬ್ರೈನ್ ಎಕ್ಸಸೈಸ್ ಬಗ್ಗೆ ತಿಳಿದುಕೊಳ್ಳೋಣ. ಫಿಂಗರ್ ಟಿಪ್ ಮೆಥಡ್. ನಮ್ಮ 2 ಕೈಗಳ ಫಿಂಗರ್ಸ್ನ ಒಂದರ ಜೊತೆ ಒಂದನ್ನು ಪ್ರೆಸ್ ಮಾಡಿ 1 ನಿಮಿಷ ಇಡಿ. ಹೀಗೆ ಮಾಡೋದ್ರಿಂದ ನಮ್ಮ ಬ್ರೈನ್ ಸೆಲ್ಸ್ ಆಕ್ಟಿವ್ ಆಗಿ ಬ್ರೈನ್ ಪವರ್ ಇಂಪ್ರೂವ್ ಆಗೋ ಹಾಗೆ ಮಾಡುತ್ತೆ. ಈ ಬ್ರೈನ್ ಎಕ್ಸಸೈಸ್ನ ಎಲಾನ್ ಮಸ್ಕ್ ಅವರು ಜಾಸ್ತಿ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಇಂಟರ್ವ್ಯೂ ಅಲ್ಲಿ ಕೂತ್ಕೊಂಡಾಗ್ಲೂ ಕೂಡ ಈ ಎಕ್ಸಸೈಸ್ನ ಮಾಡ್ತಾ ಇರ್ತಾರೆ. ಹಾಗೇನೆ ತುಂಬಾ ಸಾಧು ಸನ್ಯಾಸಿಗಳು ಕೂಡ ಅವರ ಕೈಗಳನ್ನ ಹೀಗೇನೆ ಇಟ್ಕೊಂಡು ಕೂತ್ಕೊಳ್ತಾರೆ. ಈ ಎಕ್ಸಸೈಸ್ನ ಡೈಲಿ 1 ಮಿನಿಟ್ 5 ಟೈಮ್ಸ್ ಮಾಡಿ. ಸೊ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ತಿಳಿದುಕೊಂಡ ಬ್ಯಾಡ್ ಹ್ಯಾಬಿಟ್ಸ್ನ 100% ನಮ್ಮ ಡೈಲಿ ಲೈಫಲ್ಲಿ ಮಾಡ್ತಾನೆ ಇರ್ತೀವಿ. ಸೊ ಹಾಗಿದ್ದಾಗ ನಮ್ಮ ವಯಸ್ಸು ಬೆಳೀತಾ ಬೆಳೀತಾ ನಮ್ಮ ಬ್ರೈನ್ ಪವರ್ ಕಡಿಮೆ ಆಗ್ತಾ ಬರುತ್ತೆ. ನಮ್ಮ ಬ್ರೈನ್ ಪವರ್ನ ಇಂಪ್ರೂವ್ ಮಾಡ್ಕೊಳ್ಳೋದು ನಮಗೆ ತುಂಬಾನೇ ಅವಶ್ಯಕತೆ ಇದೆ. ಆದ್ರಿಂದ ಇನ್ಮೇಲಾದ್ರೂ ಗುಡ್ ಹ್ಯಾಬಿಟ್ಸ್ನ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಇವೆಲ್ಲವೂ ಕೂಡ ಮಾಡೋದು ಕಷ್ಟ ಅಂತ ಅನ್ಸಿದ್ರೆ ಕನಿಷ್ಠ ಡೈಲಿ ಓದೋದು, ಎಕ್ಸಸೈಸ್, ಮೆಡಿಟೇಷನ್ ಈ 3 ಅಭ್ಯಾಸಗಳನ್ನ ಮಾಡೋಕೆ ಟ್ರೈ ಮಾಡೋಣ. ಇವಕ್ಕೂ ಕೂಡ 100% ಬ್ರೈನ್ ಪವರ್ ಇಂಪ್ರೂವ್ ಆಗುತ್ತೆ. ಇದರಲ್ಲಿ ಯಾವ ರೀತಿಯ ಅನುಮಾನವೂ ಕೂಡ ಇಲ್ಲ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೇನೆ ನಿಮಗೆ ಮೇಲೆ ಹೇಳಿರುವ ಯಾವ ಪಾಯಿಂಟ್ ತುಂಬಾ ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ. ಇದೇ ರೀತಿ ಇನ್ನೂ ಹಲವು ಪಾಸಿಟಿವ್ ವಿಡಿಯೋಗಳು ನಿಮಗೆ ಬೇಕು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಬಟನ್ನ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.